ಏನು ಜಡ್ಜ್ಮೆಂಟ್ ಬಂದಿದೆ, ನೀವೊಬ್ಬರು ವಕೀಲರಾಗಿ ಆ ಜಡ್ಜ್ಮೆಂಟ್ ನೋಡಿದ್ರೆ ಏನದು, ಕೋರ್ಟ್ ಏನು ಆದೇಶ ಕೊಟ್ಟಿದೆ, ಏನದು ಆದೇಶ ಅಂತ? ಈಗ ನಾನು ಈಗ ಸಂಬಂಧಪಟ್ಟಂತೆ ನಾನು ಒಂದು ಈ ಯಶು ತಾಯಿ ಪುಷ್ಪರ ಸೈಟಿಗೆ ಸಂಬಂಧಪಟ್ಟಂತೆ ನಾನು ಸುಮಾರು 6 ತಿಂಗಳಿಂದ ಡಾಕ್ಯುಮೆಂಟ್ಗಳನ್ನು ನಾವು ದಾಖಲಾತಿಗಳೆಲ್ಲ ನೋಡ್ತಾ ಇದ್ವಿ ಮತ್ತು ನಿಮ್ಮ ಟಿ ವಿ ಮಾಧ್ಯಮಗಳಲ್ಲೆಲ್ಲ ನೋಡ್ತಾ ಇದ್ವಿ. ಇಲ್ಲಿ ಏನೋ ಕುತೂಹಲ ಇರಬೇಕು ಅನ್ನೋ ದೃಷ್ಟಿಯಿಂದ ನಾನು ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದೆ. ಈ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಏನಾಗಿದೆ, ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಏನಾಗಿದೆ, 2023ರಲ್ಲಿ ಪುಷ್ಪ ಮತ್ತು ನಟರಾಜು ಅವರನ್ನು ಎಕ್ಸ್ಪರ್ಟೇ ಮಾಡಿಸ್ಕೊಂಡು ಅವರು ಉದ್ದೇಶಪೂರ್ವಕವಾಗಿ ಎಕ್ಸ್ಪರ್ಟೇ ಆರ್ಡ್ರ್ ಮಾಡಿಸ್ಕೊಂಡು ಅವ್ರ ವಿರುದ್ಧವಾಗಿ ಏನು ಅವರು ಲಕ್ಷ್ಮಮ್ಮ ಅಂತ ಅವರು ಜಿ ಪಿ ಆಗಿ ದೇವರಾಜ್ ಅಂತ ಬಂದಿದ್ದಾರೆ, ಅವರು ಎಕ್ಸ್ಪರ್ಟೇ ಆರ್ಡ್ರ್ ಮಾಡಿಸ್ಕೊಂಡು ಆರ್ಡ್ರ್ ತಗೊಂಡಿದ್ದಾರೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಚಾರಗಳು ಪುಷ್ಪರಿಗಾಗಲೇ ಇನ್ನೊಬ್ಬರು ಕೆ ವಿ ನಟರಾಜ್ಗಾಗಲೇ ಅವ್ರಿಗೆ ಯಾರಿಗೂ ಅದ್ರ ಗಮನ ಬಂದಿಲ್ಲ. ಈ ಮುಂದಿನ ದಿನಗಳಲ್ಲಿ ನಾವು ನೋಡಿದ ಸಂದರ್ಭದಲ್ಲಿ ಅವ್ರಿಗೂ ಅದು ಗಮನ ಬರಲಾಗಿ ಆಗ ಪರಿಶೀಲನೆ ಮಾಡಲಾಗಿ ಅವರು ಎಲ್ಲ ದಾಖಲಾತಿಗಳನ್ನ ಕೋರ್ಟ್ಗಳಲ್ಲಿ ಯಾವ ರೀತಿ ಎಕ್ಸ್ಪರ್ಟೇ ಆರ್ಡ್ರ್ ಆಯಿತು ಅನ್ನೋದನ್ನ ಅವರು ಪರಿಶೀಲನೆ ಮಾಡಲಾಗಿ ಅವರು ಉದ್ದೇಶಪೂರ್ವಕವಾಗಿ ಇವ್ರನ್ನು ಏನು ಕೋರ್ಟಿಂದ ಬರೋಂಥ ನೋಟಿಸ್ನ ತಿರಸ್ಕರಿಸಿರೋದು ಅಲ್ಲಿ ಸ್ಪಷ್ಟವಾಗಿ ಕಂಡುಬಂತು. ಅದೊಂದು ಸಂದರ್ಭದಲ್ಲಿ ಅವರು ಸಂಬಂಧಪಟ್ಟಂತೆ ಏನು ಎಕ್ಸ್ಪರ್ಟೇ ಆರ್ಡ್ರ್ ಆಯಿತು ಸರ್ಟಿಸೈಡ್ಗೋಸ್ಕರ ಅವರು ಮಿಸ್ ಪಿಟಿಷನ್ನ ಹಾಕಿದ್ದಾರೆ. ಮಿಸ್ ಪಿಟಿಷನ್ 25/2026 ಮಿಸ್ ಪಿಟಿಷನ್ ಹಾಕಿದ್ದಾರೆ ಪುಷ್ಪರು ಹಾಕಿದ ಪ್ರಕಾರ ಈಗ ಅಲ್ಲಿ ಒಂದು ಅಪ್ಲಿಕೇಶನ್ನು ಸಹ ಮಧ್ಯಂತರ ಕಾಲಿನ ಅರ್ಜಿನೂ ಅವರು ದಾಖಲೆ ಮಾಡಿದ್ದಾರೆ. ಆದಂಥ ಸಂದರ್ಭದಲ್ಲಿ 2 ಐಎಗಳನ್ನ ಹಾಕಿದ್ದಾರೆ. ಒಂದು ಲಿಮಿಟೇಷನ್ ಅಪ್ಲಿಕೇಶನ್ ಹಾಕಿದ್ರು, ಯಾಕೆ 2 ವರ್ಷದಿಂದನೂ ಅವರು ಏನು ಎಕ್ಸ್ಪರ್ಟೇ ಆರ್ಡ್ರ್ ಆಗಿತ್ತು ಅವರು ವಿತಿನ್ ದಿ 90 ಡೇಸ್ ಒಳಗೆ ಹಾಕಬೇಕಾಗಿತ್ತು, ಹಾಕಿದ್ದಲ್ಲಿರೋದ್ರಿಂದ ಒಂದು ಲಿಮಿಟೇಷನ್ ಅಪ್ಲಿಕೇಶನ್ನು ಫೈಲ್ ಮಾಡಿದ್ದಾರೆ. ಇನ್ನೊಂದು ಅದು ಏನು ಆರ್ಡ್ರ್ ಆಗಿದೆ ಇದಕ್ಕಿಂತ ಮುಂಚೆ ಏನು 656/23 ಏನು ಆರ್ಡ್ರ್ ಆಗಿತ್ತು ಅವರಿಗೆ ದೇವರಾಜ್ ಅವರಿಗೆ ಎಕ್ಸ್ಪರ್ಟ್ 672 ಏನು ಆರ್ಡ್ರ್ ಆಗಿತ್ತು ಅದರಲ್ಲಿ ಅದನ್ನು ಸ್ಟೇ ತಾತ್ಕಾಲಿಕವಾಗಿ ಮಿಸ್ ಪಿಟಿಷನ್ ಅಲಾಗೋರ್ಗೂ ಸ್ಟೇಗೋಸ್ಕರ ಅರ್ಜಿ ಹಾಕಿದ್ದಾರೆ. ಈಗ ಆಲ್ರೆಡಿ ಮಿಸ್ ಪಿಟಿಷನ್ 25/26 ಅವರಿಗೆ ಮಿಸ್ ಪಿಟಿಷನಲ್ಲಿ ಏನು ಆ ಸ್ಪಾಟ್ ಇದೆ ಅಲ್ಲಿ ಅದೇನು ಯಥಾಸ್ಥಿತಿ ಕಾಪಾಡಬೇಕು ಅಂತ ಕೋರ್ಟು ಅವರಿಗೆ ಪುಷ್ಪ ಅವರಿಗೆ ಆದೇಶ ಮಾಡಿದೆ. ಅವ್ರಿಗೇನು ಆದೇಶಕ್ಕೆ ಮುಂಚೆ ಜಜ್ಮೆಂಟ್ ಆಗಿತ್ತು ಆ ಜಜ್ಮೆಂಟ್ನ ಈಗ ತಡೆ ಹಿಡಿದಿದ್ದಾರೆ. ಈಗ ಮಧ್ಯಂತರ ಅರ್ಜಿಯಿಂದ ತಡೆ ಹಿಡಿದಿದ್ದಾರೆ. ಈ ತಡೆ ಹಿಡಿದ ಪ್ರಕಾರ ಅಲ್ಲಿ ಏನು ಪ್ರಾಪರ್ಟಿ ಇದೆ ಅದನ್ನು ಅದೇ ರೀತಿ ಯಥಾಸ್ಥಿತಿಯನ್ನು ಕಾಪಾಡಬೇಕು. ಈ ದೇವರಾಜ್ ಆಗಲಿ ಮತ್ತು ಈ ಪುಷ್ಪ ಅವರಾಗಲಿ ಯಾರೂ ಅದನ್ನು ಇಂಟರ್ಫಿಯರ್ ಮಾಡಬಾರ್ದು ಅಂತ ಆದೇಶ ಆಗಿದೆ. ಈಗ IML ಮಧ್ಯಕಾಲೀನ ಅರ್ಜಿ ಮೇಲೆ ಆದೇಶ ಆಗಿದೆ. ಈ ಮಿಸ್ ಪಿಟಿಷನ್ ಏನಂದರೆ ಅದು ರೆಸ್ಟೋರೇಷನ್ಗೆ ಅರ್ಜಿ ಹಾಕಿದ್ದಾರೆ. ಏನು ಮುಂಚೆ ಎಕ್ಸ್ಪರ್ಟೇ ಆರ್ಡ್ರ್ ಆಗಿತ್ತು ಅದು ರೆಸ್ಟೋರೇಷನ್ಗೆ ಅರ್ಜಿ ಹಾಕಿದ್ದಾರೆ. ಈ ಅರ್ಜಿ ಡಿಸ್ಪೋಸಲ್ ಆಗೋವರೆಗೂ ಅಲ್ಲಿ ಏನು ಯಾರೂ ಸಹ ಇಂಟರ್ಫಿಯರ್ ಆಗಂಗಿಲ್ಲ. ಪುಷ್ಪ ಅವರಾಗಲಿ ಮತ್ತು ಆ ದೇವರಾಜು ಕಡೆಯವರಾಗಲಿ ಯಾರೂ ಸಹ ಅಲ್ಲಿ ಇಂಟರ್ಫಿಯರ್ ಆಗದಲ್ಲೇ ಅಲ್ಲಿ ಏನು ಯಥಾಸ್ಥಿತಿ ಏನಿದೆ ಅದನ್ನು ಕಾಪಾಡಬೇಕು ಅಂತ ಕೋರ್ಟಲ್ಲಿ ಆದೇಶ ಆಗಿದೆ.